ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಮತ ಸ್ತೋತ್ರ ಸುಳಾದಿ. ಶಂಕಿಸದಿರಿ ಜನರು ಸರ್ವದಾ ಹರಿನಾಮಾಲಂಕಾರವೆನ್ನಿ ಮುಕ್ತಿಯೋಗ್ಯರಿಗೆ ಪಂಕಜ ಸಂಭವಗೆ ಹರಿಗುಣ ತೋರಿದಷ್ಟು ಶಂಕರಾಧ್ಯ ಅಮರರಿಗೆ ತೋರದಯ್ಯ. ಡೊಂಕು ಮಾನಿಸನವ ಕವನ ಪೇಳಬಲ್ಲನೆ ಕೊಂಕುಗಳಲ್ಲದೆ ಅವದಿಲ್ಲಿ ಪಂಕದೊಳಗೆ ಕ್ಯಾದಿಗೆ ಪುಟ್ಟಿ ಪೋಳೆದಂತೆ ಪಂಕಜನಾಭನ್ನ ನಾಮ ಸ್ಮರಣೆ. ಪಂಕವುಳ್ಳವ ನಾನು ಚಿತ್ರವಾದ ಕೇತಿಕಿ ಅಂಕುರಿಸಿದಂತೆ ಉದ್ಭವಿಸಿತು. ಕಿಂಕರ ನಾನು ಅನಂತ ಜನ್ಮಕ್ಕೆ ಚಕ್ರಾಂಕಿತರಾದ ಹರಿದಾಸರಿಗೆ ಸಾಂಕೇತ ಪರಿಹಾಸ್ಯಾಣಕದಿಂದಲಿ ಕೇಳಿ ಸಂಕಟ ಪರಿಹಾರ ಮಹಾಭವದ ಸಂಕೋಲೆ ಕಡೆದು ಎಂದಿಗೆ ಪೋಗದು ಸುಖ ಸಂಕುಲದೊಳಗೆ ಲೋಲಾಡುವರು. ಕಂಕಣ ಚೂಡ ಸರಿಗೆ ಸರ್ವಾಭರಣ ನೋಡೆ ಕುಂಕುಮದ ಬೆಲೆ ಅಲ್ಪವಾಗೆ ಅಲಂಕಾರದಲ್ಲಿಗೆ ಶೋಭಿಸುವುದು ಕಾಳಂಕ ಎಂದೆನಿಸೋದೆ ನೋಳ್ಪರಿಗೆ. ಸಂಕಾರ ಮತವೆಂಬೋ ಮದ ಸೊಕ್ಕಿದಾನಿಗೆ ಭಯಂಕರವಾದುದಿದು ಮೃಗಶ್ರೇಷ್ಠನು. ಬಿಂಕದ ಮಧ್ವ ಮತ ಕೇವಲ ಅನುಸರಿಸಿ ಸಂಕೋಚವಾದರೂ ಸಮ್ಮತವು. ಲೆಂಕಾದೀಶ ಪಾಲ ವಿಜಯ ವಿಠಲ ನಂಗ್ರಿ ಸೋಂಕಿದ ದಾಸರ ಪಡಿತೊತ್ತುಗಳ ತೊತ್ತು. ಎಲವು ಶಂಕವು ಎರಡು ಬಿಳುಪು ಎಂಬುದು ಸಿದ್ಧ ಕಲಿಯುಗದೊಳಗಿದು ಎಲ್ಲೆಲ್ಲರೂ ಬಲ್ಲರಯ್ಯ. ಎಲವಿನೊಳಗೆ ತುಂಬಿ ಜಲವೇರೆದರೆ ಅದು ಸಲೆತೀರ್ಥವೆಂದು ಕೊಳಬಲ್ಲರೆ ಜನರು. ಪೊಳೆವ ಶಂಖದಲ್ಲಿ ಜಲವನ್ನೇ ತಂದು ನಿರ್ಮಳದ ಗಂಡಕಿಯ ಶಿಲೆಗೆ ಏರೆದರೆ ತೀರ್ಥ ನಿಲ್ಲುವರು ಅಹುದೆಂದು. ಸುಲಭ ಮಾನದಲ್ಲಿ ಹಿಂಗಾಳೆ ಎದೆ ಸೇವಿಸಿ ನಲಿದಾಡುವರು ಹಲವು ಮತವ ಪೊಂದಿ ಘಳಿಗೆಯೊಳಗೆ ಗಂಗಾ ಜಲ ತುಂಬಿದಂತೆ ಫಲಕ್ಕೆ ಬಾರದು ಕಾಣೋ ಬೆಲೆಗೆ ಸಲ್ಲದು ಕಾಣೋ. ಇಳೆಯೊಳಗೆ ಸಿದ್ಧ ಹಲವ ಬೋಧರ ಮತವೇ ಕಲುಷವಿಲ್ಲದಿರೆ ಜಲಜಾನಾಭನ ಕೃಪಾ ಜಲದಿಯಾಗಿ ಎನ್ನ ಹಳಿಯೇ ಫಲಂಗಾಳು ತಿಳಿದು ವೈಷ್ಣವ ಕುಲದಿ ನೆಲೆ ಮಾಡಿದನು. ವ್ಯಾಕುಲವೆಲ್ಲ ಬಿಡಿಸಿ ಜಲಜದೊಳಗೆ ಗಂಗಾ ಜಲವಂತೆ ತಂದು ತುಂಬಿ ನೋಡಲು ಕಂಗಳಿಗೆ ಒಪ್ಪಿತವಯ್ಯ ಬಲಾತ್ಕಾರವಲ್ಲ. ಸುಲಭ ಜನರು ಹರಿಯೊಳಗೆ ಪ್ರೇರಿಸಿದರೆ ತಿಳಿದು ಮನ್ನಿಸುವುದು ತಳಮಾಳಗೊಳ್ಳದಲೆ. ಬಲವಂತರ ಗುರು ವಿಜಯ ವಿಠಲನ್ನ ಪೊಳವು ಅಪೇಕ್ಷಿಸುವ ಒಲೆದು ಕೇಳಿದವ. ಕನಕದ ಗುಂಡು ಪವಳ ಎರಡನ್ನು ತಂದು ಹೊಣಿಕೆಯಲ್ಲಿ ಇಟ್ಟು ಪೋಣಿಸಲು ಜನರಿಗೆ ಪೊಳೆವದು ಎಂದಿಗಾದರೂ ಮೋಹನ ಮಾಲೆಯಲ್ಲದೆ ಪ್ರತಿಪೆಸರೆ ಎನಿಸೋದು ಆವಲ್ಲಿ ವೈದು ತೋರಿದರು. ಇನಿತಲ್ಲದೆ ಪಂಡಿತ ಪಾಮರ ಜನರೊಳಗೆ ಭೇದಮತಿಯುಂಟು. ಪಂಡಿತ ಜನ ಬೆಲೆ ಬಲ್ಲದು ತಿಳಿಯರು ಪಾಮರರು. ಅನುದಿನದಲ್ಲಿ ನಾನು ಪೇಳಿದ ಕವನ ಮೋಹನ ಮಾಲೆ ಎಂದದಿ ಒಪ್ಪುತ್ತಿದೆ. ಮನುಜೋತ್ತಮರೆಲ್ಲ ಬೀಸಿ ಬೀಸಾಟದಲೆ ಅನುಗ್ರಹ ಮಾಡುವುದು ತಪ್ಪುತ್ತಿದ್ದಿ.
ಮನದೋಳು ಗುಣಿಸೋದು ಸಂಸ್ಕೃತ ಪ್ರಾಕೃತವನೇ ಪೇಳಿದದೆ ಮೋಹನ ಮಾಲೆಯೋ ಎಣೆಗಾಣೆಯನ್ನಯ ಗುರುಗಳ ಕರುಣಕ್ಕೆ ಮಣಿದು ನಮೋ ಎಂಬೆ ಮೂರು ಬಗೆ ಋಣಮೋಚನ ನಮ್ಮ ವಿಜಯ ವಿಠಲರೇಯನ ಗುಣಕರ್ಮ ನಾಮಗಳು ನುಡಿದವ ಬಲು ಧನ್ಯ. ಚಂದ್ರನ ಒಳಗೆ ಕಳಂಕವಿರಲು ನೋಡಿ ಮಂದಿಯೊಳಗೆ ಬಲು ವಿವೇಕವುಳ್ಳವನೆಂದು ಓರ್ವನು ಎದ್ದು ನಿಚ್ಚಣಿಕೆಯನಿಟ್ಟು ಅಂದಿಸಿಕೊಂಡು ಕಳಂಕ ತೆಗೆದು ಹಾಕಿ ಬಂದದಲ್ಲದೆ ಬೀಡನೆಂಬುದು ಮಾತು ಒಂದಲ್ಲದೆ ಶಶಿ ಕಳಂಕ ಪೋಗೋದೆ ಚಂದದಿಂದಲಿ ಹರಿ ನುಡಿಸಿದ ಕವಿತ್ವ ಮಂದಿಗೆ ಕಳಂಕವಾಗಿ ತೋರುತ್ತಿದೆ. ರಂಧ್ರ ಹುಡುಕುವಾಗೆ ಆವದಾದರೂ ಸೊಟ್ಟು ತಂದು ಹಾಕುವನಲ್ಲದೆ ಸುಮ್ಮನಿರುವನೆ. ತಂದೆ ಮಾಡಿದ ಬದುಕು ಮಗನು ತಿಳಿಯೇ ಅನಂತ ವೇದಗಳಲ್ಲಿ ಪೇಳಿದ ವಚನಗಳೊಂದೊಂದು ಪರಿ ಇರಲು ತಿಳಿವನಾರು. ಸಂದೇಹ ಜನರಿಗೆ ತಮ ಯೋಗ್ಯರಿಗವರಂದದಿ ತೋರೋದು ಯಾವತ್ತು ಜನ್ಮಕ್ಕೆ. ಕಂದರ್ಪ ಪಿತನಮ್ಮ ವಿಜಯ ವಿಠಲ ಹರಿಯ ಮಂದಮತಿ ಜನರು ಕೊಂಡಾಡಬಲ್ಲರೇ. ಸಕ್ಕರೆ ತೋರಿದರೂ ವಿಷ ಹೊರಡುವೆದೇನೋ ಹೊಕ್ಕು ನೋಡಿದರೆ ಆಗಮವೆಲ್ಲ ತಿಳಿವದು. ಚಕ್ರಧರನಾದಯ ಉಳ್ಳವಗೆ ವಿಪರೀತ ದಕ್ಕುವದರಿಂದ ಭೂಷಣವಪ್ಪುದು. ಅರ್ಕಾದಿ ಮರೆಯಾಗೆ ರಾತ್ರಿಲಿ ದೀಪವ ಇಕ್ಕೆ ದ್ರವ್ಯ ಇದ್ದಲ್ಲಿ ಕತ್ತಲೆ ಬೀಳುವುದು. ಮುಕ್ಕಣ್ಣ ಪರ್ಯಂತ ಕಲಿಯ ವ್ಯಾಪಾರ ಯಾತಕ್ಕೆ ಅನುಮಾನ ಮಾನವರಿಗೆ. ಸಿದ್ಧ ಚಕ್ರಿಶಾಯಿ ನಮ್ಮ ವಿಜಯ ವಿಠಲನ ಪಾದಕ್ಕೆ ನಮಿಸಿದವ ಸಂಶಯ ಬಡುವನು. ಉತ್ತಮರಿಗೆ ನಾನು ಬಲು ನೀಚ ಚಿತ್ತಾದೊಡೆಯ ವಿಜಯ ವಿಠಲನೆ ಪ್ರೇರಕ. ಉತ್ತಮರಿಗೆ ನಾನು ಬಲು ನೀಚ ಚಿತ್ತದೊಡೆಯ ವಿಜಯ ವಿಠಲನೆ ಪ್ರೇರಕ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಮತ ಸ್ತೋತ್ರ ಸುಳಾದಿ ಶ್ರೀ ಹರಿನಾಮ ಮಹಿಮೆಯುಕ್ತ ಶ್ರೀ ಮಧ್ವಮತ ಸ್ತೋತ್ರ ಪೂರ್ವಕ ಅನ್ಯಮತ ನಿರಸನ ಮಾಡೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶಂಕಿಸದಿರಿ ಜನರು. ಶಂಕೆನೇ ಇಟ್ಕೋಬೇಡ್ರಿ. ಎಲ್ಲೂ ನಿಮಗೆ ಅಪನಂಬಿಕೆ ಇರಬಾರ್ದು. ಸರ್ವದಾ ಹರಿಯ ನಾಮ ಅಲಂಕಾರ ಆಗಿದೆ ಮುಕ್ತಿಯೋಗ್ಯರಿಗೆ. ಹರಿನಾಮ ಸ್ಮರಣೆಯಿಂದ ಮುಕ್ತಿ ಬರೋದು ಖಚಿತ ಅಂತ ಹೇಳ್ತಾರೆ ವಿಜಯದಾಸರು. ಪಂಕಜ ಸಂಭವಗೆ ಬ್ರಹ್ಮದೇವರಿಗೆ ಹರಿಗುಣ ತೋರಿದಷ್ಟು, ಹರಿಯ ಗುಣಗಳು ಲಕ್ಷ್ಮೀದೇವಿಗೆ ಗೊತ್ತಿದ್ದಷ್ಟು ಬ್ರಹ್ಮವಾಯುಗಳಿಗೆ ಗೊತ್ತಿಲ್ಲ. ಹಾಗೆ ಬ್ರಹ್ಮದೇವರಿಗೆ ಗೊತ್ತಿದ್ದಷ್ಟು ಶಂಕರ ಅಂದರೆ ಈಶ್ವರ, ಪಾರ್ವತಿ ಹೀಗೆಲ್ಲ ಎಲ್ಲ ಬೇರೆ ಬೇರೆ ದೇವತೆಗಳಿಗೆ ಗೊತ್ತಿಲ್ಲ. ಅಂಥದ್ದು ಡೊಂಕಮಾನಿಸ, ಕೊಂಕು ಇದ್ದಾತ ಮನುಷ್ಯ. ನವ ಕವನ ಪೇಳಬಲ್ಲನೆ. ಹೊಸ ಕವನ ಏನಾದರೂ ಹೇಳಕ್ಕಾಗ್ತದಾ? ಡೊಂಕುಮಾನಿಸ ಇವನಿಗೆ ಕವನ ಪೇಳಕ್ಕೆ ಆಗ್ತದಾ? ಕೊಂಕುಗಳಲ್ಲದೆ ಆವದಿಲ್ಲಿ. ಎಲ್ಲ ಏನೋ ಒಂದು ಕೊಂಕು ಇರ್ತದೆ ಅದರೊಳಗೆ. ಅಂದರೆ ಏನೋ ಒಂದು ಮಿಸ್ಟೇಕ್ ಅಂತೂ ಇರ್ತದ. ಪಂಕದೊಳಗೆ ಕೆಸರಿನೊಳಗೆ ಕ್ಯಾದಿಗೆ ಪುಟ್ಟಿ ಪೊಳೆದಂತೆ. ಕ್ಯಾದಿಗೆ ಯಾವಾಗಲೂ ಕೆಸರಿನಾಗೆ ಬೆಳೆಯೋದು. ಹಾಗೆ ಪಂಕಜನಾಭನ ನಾಮಸ್ಮರಣೆ ಮಾಡೋದು. ಪಂಕವುಳ್ಳವ ನಾನು, ದೋಷ ಇದ್ದವ ನಾನು. ಚಿತ್ರವಾದ ಕೇದಿಗೆ ಅಂಕುರಿಸಿದಂತೆ. ಕೇದಿಗೆ ಯಾವ ಥರ ಉದ್ಭವಿಸಿತೋ ಹಾಗೆ ನನ್ನ ಒಳಗೆ ಕೂಡ ಆ ಹರಿನಾಮಸ್ಮರಣೆ ಉದ್ಭವಿಸಿದೆ. ಕೆಸರಂತಾತ ನಾನು, ಅಂದರೆ ದೋಷಗಳಿದ್ದಾತ ನಾನು. ನನ್ನೊಳಗೆ ಕೂಡ ಕೇದಿಗೆ ಬಂದಂಗೆ ಇದು ಅಂಕುರಿಸಿದಂತೆ ಉದ್ಭವಿಸಿದೆ. ನಾನು ಯಾರು? ಕಿಂಕರನು. ನಾನು
ಒಬ್ಬರು ಅಂದರೆ ಯಾರಿಗೆ ಕಿಂಕರ? ಅನಂತ ಜನ್ಮಕ್ಕೆ ಚಕ್ರಾಂಕಿತರಾದ ಹರಿದಾಸರಿಗೆ ನಾನು ಸೇವಕನಾಗಿದ್ದೀನಿ. ಸಾಂಕೇತ ಪರಿಹಾಸ್ಯ ಅಣಕದಿಂದಲಿ ಕೇಳೆ, ಸಂಕಟ ಪರಿಹಾರ ಮಹಾಭವದ ಸಂಕೋಲೆ ಕಡೆದು ಎಂದಿಗೇ ಪೋಗದು. ಈ ಪರಿಹಾಸ್ಯ ಮಾಡಬಾರ್ದು, ಅಣಕದಿಂದಲೇ ಆದರೆ ಕೂಡ ಪರಿಹಾಸ್ಯ ಮಾಡಲಾರ್ದಾಗಿ ಸಂಕಟ, ಈ ಸಂಕೋಲೆ ಕಡೆದು ನಮಗೆಲ್ಲ ಈ ಸಂಸಾರ ಅಂಬೋ ಸಂಕೋಲೆಯನ್ನು ಕಡಿದುಬಿಟ್ಟು ಎಂದಿಗೆ ಪೋಗದು ಸುಖ ಸಂಕುಲದೊಳಗೆ ಲೋಲಾಡುವರು. ಇದೆಲ್ಲ ಸಂಸಾರ ಅಂಬೋ ಸಮುದ್ರದಲ್ಲಿಂದ ನಮ್ಮನ್ನು ಪಾರು ಮಾಡಿಸಿ ಸುಖದೊಳಗೆ ಲೋಲಾಡಿಸ್ತಾನೆ ದೇವರು. ಅಣಕದಿಂದಲೇ ಕೇಳಬೇಕು. ಈ ಎಲ್ಲ ಪರಿಹಾಸ್ಯ ಮಾಡಲಾರ್ದಾಗಿ ದೇವರ ನಾಮಸ್ಮರಣೆಯನ್ನು ಕೇಳಿ ಮಾಡಿದರೆ ಕಂಕಣ ಚೂಡಾಸರಿಗೆ, ಅಂದರೆ ಎಷ್ಟೊಂದು ದೊಡ್ಡ ದೊಡ್ಡ ಮಾಡೋರು ಇರ್ತಾರೆ, ಆದರೂ ದೇವರ ನಾಮಸ್ಮರಣೆ ಮಾಡಿದವರಿಗೆ ಕೂಡ ಅದಕ್ಕೆ ಒಂದು ಮತ್ತು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕಂಕಣಗಳು, ಚೂಡ, ಬಳಿಗಳು ಏನೇನೋ ಇರ್ತವೆ, ಎಲ್ಲ ಆಭರಣಗಳು ಇರ್ತವೆ, ಆದರೆ ಕುಂಕುಮದ ಬೆಲೆ ಅದು ಅಲ್ಪ ಆಗಲ್ಲ, ಅಲಂಕಾರದಲ್ಲಿಗೆ ಶೋಭಿಸ್ತದೆ. ಅಂದರೆ ಕಳಂಕ ಎಂದೆನಿಸೋದು ನೋಳ್ಪರಿಗೆ, ಸಂಕರ ಮತವೆಂಬೋ ಮದಸೊಕ್ಕಿದಾನಿಗೆ. ಇದು ಬೇರೆ ಏನೇ ಅಲಂಕಾರ ಇದ್ದರೂ ಕೂಡ ಕುಂಕುಮದ ಭಾಗ್ಯ ಅದು ಒಂದು ಕಾಣಿಸಿದ್ರೆ ಎಷ್ಟೊಂದು, ಅಂದರೆ ಬಂಗಾರ ಬೆಳ್ಳಿ ಏನೇನೋ ಹಾಕ್ಕೊಂಡಿದ್ರೆ ಕೂಡ ಕುಂಕುಮದ ಭಾಗ್ಯ ಇದ್ದಷ್ಟು ಯಾವುದೂ ಇರಲ್ಲ. ಅದೇ ಥರ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅಲಂಕಾರ ಶೋಭಿಸುವುದು ಕಾಳಂಕ ಎಂದೆನಿಸೋದು ನೋಳ್ಪರಿಗೆ. ಕಳಂಕ ಅಂತ ಅನ್ನಿಸ್ತದೆ ಕೆಲವು ಜನಕ್ಕದು. ಅದು ಸಂಕರ ಮತವೆಂಬೋ ಮದಸೊಕ್ಕಿದಾನಿಗೆ. ಶಂಕರ ಮತ ಅಂಥೇಳಿ ಈ ಮದಸೊಕ್ಕಿದ ಆನಿಗೆ ಭಯಂಕರವಾದುದು ಮೃಗಶ್ರೇಷ್ಠನು. ಈ ಮಧ್ವಮತ ಒಂದು ಮೃಗಶ್ರೇಷ್ಠ ಇದ್ದಂಗೆ ಅಂಥ ಆನಿಗೆ. ಅಂದರೆ ಈ ಶಂಕರ ಮತ ಅಂಬೋರಿಗೆ ಈ ಮಧ್ವಾಚಾರ್ಯರ ಮತ ಅಂಬೋದು ಒಂದು ಮೃಗಶ್ರೇಷ್ಠವಾಗಿದೆ. ಬಿಂಕದ ಮಧ್ವಮತದ ಕೇವಲ ಅನುಸರಿಸಿ, ಈ ಮಧ್ವಮತವನ್ನು ಅನುಸರಿಸಿ ಸಂಕೋಚವಾದರೂ ಸಮ್ಮತವು. ಲೆಂಕಾಧೀಶ ಪಾಲ ವಿಜಯ ವಿಠ್ಠಲನಂಗ್ರಿ ಸೋಂಕಿದ ದಾಸರ ಪಡಿ ತುತ್ತುಗಳು ತುತ್ತು. ನಾನು ಯಾರ ಈ ಮಧ್ವಮತವನ್ನು ಬರ್ತಾ ಇದ್ದಾರೋ ಅದರೊಳಗೆ ಯಾರಿದ್ದಾರೋ ಅದರೊಳಗೆ ನಾನು ಬಂದು ವಿಜಯ ವಿಠ್ಠಲನ ಪಾದಗಳನ್ನು ನಾನು ಹಿಡ್ಕೊಂಡಿದ್ದೀನಿ. ದಾಸರ ಪಡಿತೊತ್ತುಗಳು, ದಾಸರು ಕೊಟ್ಟಿದ್ದದ್ರೊಳಗೆ ನಾನು ಅವರ ಕೊಟ್ಟಿದ್ದನ್ನು ಉಂಡು ಇರುವವನು. ಅಂದರೆ ಅವರು ಪುರಂದರದಾಸರು ಇವರೆಲ್ಲರೂ ಏನೇನು ಹೇಳಿದಾರೋ ಅದನ್ನು ಅನುಸಾರ ಮಾಡಿಕೊಂಡು ಬಂದವನು ನಾನು. ಈ ಮಧ್ವರಾಯರು ಹಾಗೆ ಮೊದಲು ವಿಜಯದಾಸರಿಗಿಂತ ಮುಂದೆ ಬಂದವರೆಲ್ಲರಿಗೆ ತೊತ್ತುಗಳನ್ನು ನಾನು, ತೊತ್ತು ಅಂದರೆ ಅವರ ದಾಸಾನುದಾಸನು ನಾನು. ದೇವರ ನಾಮಸ್ಮರಣೆ ಮಾಡ್ಕೊತಾ ಅವರ ದಾಸಾನುದಾಸನು ನಾನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಎಲಬು ಶಂಕವು ಎರಡು ಬಿಳುಪು ಎಂಬುದು ಸಿದ್ಧ. ಎಲುಪುನೂ ಬಿಳುಪೆ ಇರ್ತದ, ಎಲುಬು ಅಂತಾರಲ್ಲ, ಬೋನ್ಸ್. ಹಾಗೆ ಶಂಕನೂ ಬಿಳುಪಿರ್ತದ. ಕಲಿಯುಗದೊಳಗೆ ಎಲ್ಲರೂ ಬಲ್ಲರಯ್ಯ, ಇದು ಎಲ್ಲರಿಗೂ ಗೊತ್ತು. ಎಲುವಿನೊಳಗೆ ತುಂಬಿ ಜಲವೆರೆದರೆ ಅದು ಸಲೆತೀರ್ಥವೆಂದು ಕೊಳವಲ್ಲದೆ ಬಲ್ಲರೇ ಜನರು. ಎಲುಬುಲಾಗಿ ನೀರು ತಗೊಂಡು ತೀರ್ಥ ಅಂಥೇಳಿ ನಾವು ಹಾಕಿದರೆ ಯಾರಾದರೂ ತಗೋತಾರ? ಅದೇ ಶಂಕದಲ್ಲಿಂದ ಹಾಕಿದರೆ ಜಲವನ್ನು ತಂದು ನಿರ್ಮಲ ಗಂಡಕಿಯ ಶಿಲೆಗೆ, ಅಂದರೆ ಇದು ಸಾಲಿಗ್ರಾಮಕ್ಕೆ ಎರೆದರೆ ಅದನ್ನು ತೀರ್ಥ ಅಂತ ಅಹುದು, ಅಂದರೆ ನಿಜ, ಅದೇ ತೀರ್ಥ. ಸುಲಭ ಮನದಲ್ಲಿ ಹಿಂಗಳೆಯದೆ ಸೇವಿಸಿ, ಅಂದರೆ ಯಾವ ಆಲೋಚನೆ ಇಲ್ಲಾರ್ದಾಗ ಸುಲಭ ಮನಸ್ಸಲ್ಲಿಂದ ಅದನ್ನು ಸೇವನೆ ಮಾಡ್ತಾರೆ. ನಲಿದಾಡವರು ಹಲವು ಮತದ ಪೊಂದಿ, ಘಳಗಿಯೊಳಗೆ ಕವನ ಬಲುಪೇಳಿದರದು ಎಲುವಿನೊಳಗೆ ಗಂಗಾಜಲ ತುಂಬಿದಂತೆ. ಘಳಿಗೆಯೊಳಗೆ ಎಷ್ಟೊಂದು ಇದು ಹೇಳ್ತಾರೆ, ಕವನಗಳು ಹೇಳ್ತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ. ಆದರೆ ಅದು ನಮ್ಮ ಹರಿಸರ್ವೋತ್ತಮತ್ವ ಮತ್ತು ಈ ವಾಯು ಜೀವೋತ್ತಮತ್ವಕ್ಕೆ ಬರಲಿಲ್ಲ ಅಂದರೆ ಅದು ಶಂಕದ್ರೊಳಗಿಂದ ಬಂದ ತೀರ್ಥ ಇದ್ದಂಗೆ ಅಲ್ಲೇ ಅಲ್ಲ. ಅದು ಎಲುವಿನೊಳಗೆ ಗಂಗಾಜಲ ತುಂಬಿದಂತೆ, ಎಲುಬರೊಳಗೆ ಗಂಗಾಜಲ ತುಂಬಿದಂತೆ. ಅದು ಕವನಗಳು ಸಾಕಷ್ಟು ಹೇಳ್ಬೋದು. ಆದರೆ ಕೂಡ ಇಲ್ಲಿ ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಒಪ್ಪಲಿಲ್ಲ ಅಂದರೆ ಅದು ನೀನು ಶಂಕದ್ಲಿಂದ ಮಾಡಿದಂಗೆ ಅಲ್ಲೇ ಅಲ್ಲ, ಎಲುಬಲಿಂದ ಮಾಡಿದಂಗೆ ಆಗತ್ತೆ. ಇಳಿಯೊಳಗೆ ಸಿದ್ಧ ಅಲವ ಬೋಧರ ಮತವೇ ನಮ್ಮ ಮತ, ಮಧ್ವ ಮತವೇ ಸಿದ್ಧವಾದ ಮತ.
ಕಲುಷವಿಲ್ಲದಿರ ಜಲಜನಾಮನ ಕೃಪಾಜಲದಿಯಾಗಿ ಎನ್ನ ಹಳೆಯ ಫಲಗಳು ತಿಳಿದು ವೈಷ್ಣವ ಕುಲದಿ ನೆಲೆ ಮಾಡಿದನು. ಎಲ್ಲ ವೈಷ್ಣವ ಕುಲದೊಳಗೆ ಇದ್ದು ವ್ಯಾಕುಲವೆಲ್ಲ ಬಿಡಿಸಿ ಜಲದೊಳಗೆ ಗಂಗಾಜಲವನ್ನೇ ತುಂಬಿ, ಜಲಜದೊಳಗೆ ಗಂಗಾಜಲವನ್ನೇ ತಂದು ತುಂಬಿ ನೋಡಲು ಕಂಗಳಿಗೆ ಒಪ್ಪಿತಯ್ಯ. ಅವಾಗೆ ಕಣ್ಣಿಗೆ ಒಪ್ಪಿತು ನಮಗೆ. ಯಾವಾಗ ಹರಿಸರ್ವೋತ್ತಮತ್ವವನ್ನು ಸಾರಿದದಕ್ಕೆ. ಅಲವಬೋಧರ ಮತದೊಳಗೆ, ನಮ್ಮ ಮತದೊಳಗೆ, ನಮ್ಮ ಮಧ್ವ ಮತದೊಳಗೆ ಹರಿಸರ್ವೋತ್ತಮನಂತ ಮತ ಸಾರಿದದಕ್ಕೆ ಗಂಗಾಜಲ ಈ ಶಂಖದೊಳಗೆ ತುಂಬಿದದಕ್ಕೆ ಅದು ಕಂಗಳಿಗೆ ಒಪ್ಪಿತು ನಮಗೆ. ಬಲಾತ್ಕಾರವಲ್ಲ, ಸುಲಭ ಜನರು ಹರಿವೊಳಗೆ ಪ್ರೇರಿಸಿದರೆ ತಿಳಿದು ಮನ್ನಿಸುವುದು ತಳಮಳಗೊಳ್ಳದಲೆ. ಇದು ಬಲಾತ್ಕಾರ ಅಂದರೆ ಯಾರಿಗೂ ಏನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಇದರೊಳಗೆ ಯಾರಾದರೂ ಒಪ್ಪುತ್ತಾ ಇದ್ದಾರಲ್ಲ, ಅದನ್ನು ಒಳಗೆ ದೇವರು ನಿಂತು ಒಪ್ಪಿಸ್ತಾ ಇದ್ದಾನೆ, ಪ್ರೇರಿಸ್ತಾ ಇದ್ದಾನೆ, ಅಲ್ಲಿ ಪ್ರೇರಣೆ ಮಾಡ್ತಾ ಇದ್ದಾನೆ. ಬಲವಂತರ ಗುರು ವಿಜಯ ವಿಠಲನ್ನ ಪೊಳವು ಅಪೇಕ್ಷಿಸುವ ಒಲಿದು ಕೇಳಿದವ. ಆಮೇಲೆ ಕನಕದ ಗುಂಡು ಪವಳ, ಕನಕದ ಗುಂಡುಗಳು ಹವಳ. ಇದು ನೆಕ್ಸ್ಟ್ ಇದರೊಳಗೆ ನೋಡೋಣ. ತ್ರಿವಿಧ ತಾಳದಿಂದ ನೆಕ್ಸ್ಟ್ ಇದರೊಳಗೆ ನೋಡೋಣ. ಕನಕದ ಗುಂಡು ಪವಳ ಎರಡು ತಂದು, ಕನಕದ ಗುಂಡುಗಳು ಅಂದರೆ ಬಂಗಾರದ ಗುಂಡುಗಳು, ಹವಳ ಇವು ತಂದು ಹೊಣಿಕೆಯಲ್ಲಿ ಇಟ್ಟು ಒಂದು ಇದರಾಗೆ ಪೋಣಿಸಿದರೆ ಜನರಿಗೆ ಪೊಳೆವುದು ಎಂದಿಗಾದರೂ ಮೋಹನ ಮಾಲೆಯಲ್ಲದೆ ಪ್ರತಿಪೆಸರೆ ಒಳ್ಳೆ ಮಾಲೆ ಇದ್ದಂಗೆ ಇರ್ತದೆ, ಒಳ್ಳೆ ಹೆಸರೇ ಬರ್ತದೆ ಅದಕ್ಕೆ. ಎನಿಸೋದು ಆವಲ್ಲಿ ವೈದು ತೋರಿದರು ಇನಿತಲ್ಲದೆ ಪಂಡಿತ ಪಾಮರ ಜನರೊಳಗೆ ಭೇದಮತಿಯುಂಟು. ಪಂಡಿತ ಪಾಮರ ಜನರೊಳಗೆ ಭೇದಮತಿ ಇರ್ತದಂತ. ಪಂಡಿತ ಜನ ಬೆಲೆ ಬಲ್ಲದು ತಿಳಿಯರು ಪಾಮರರು. ಪಂಡಿತ ಜನರದ ಬೆಲೆ ಗೊತ್ತಿಲ್ಲಾರ್ದಾಗ ಪಾಮರರು ಗೊತ್ತಿರಲ್ಲ. ಅನುದಿನದಲ್ಲಿ ನಾನು ಪೇಳಿದ ಕವನ ಮೋಹನ ಮಾಲೆ ಎಂದದಿ ಒಪ್ಪುತ್ತಿದೆ. ಮನುಜೋತ್ತಮರೆಲ್ಲ ಬೀಸಾಟದಲ್ಲಿ ಅನುಗ್ರಹ ಮಾಡುವುದು ತಪ್ಪುತ್ತಿದ್ದಿ. ಮನದೊಳು ಗುಣಿಸೋದು ಸಂಸ್ಕೃತ ಪ್ರಾಕೃತವನೇ ಪೇಳಿದದೆ ಮೋಹನ ಮಾಲೆಯು. ಎಣೆಗಾಣೆ ಎನ್ನಯ್ಯ ಗುರುಗಳ ಕರುಣಕ್ಕೆ ಮಣಿದು ನಮೋ ಎಂಬೆ ಮೂರು ಬಗೆ. ಋಣಮೋಚನ ನಮ್ಮ ವಿಜಯ ವಿಠಲರೇಯನ ಗುಣಕರ್ಮ ನಾಮಗಳು ನುಡಿದವ ಬಲುಧನ್ಯ. ಇದು ಕೆಲವು ಜನ ಪಾಮರರಿಗೆ ಆ ಕನಕ ಗುಂಡುಗಳು ಒಂದು ಕಡೆ ಹಾಕಿದರೆ ಅದನ್ನು ತಪ್ಪಾಗಿ ನೋಡ್ತಾರೆ. ತಿಳಿಯರು ಪಾಮರರು ಅದು ಬಂಗಾರದ ಗುಂಡುಗಳು ಅದು ಹಾಕಿದರೆ ಕೂಡ ಹವಳ ಹಾಕಿದರೆ ಕೂಡ ಅದನ್ನು ಸರಿಯಾಗಿ ನೋಡೋದಿಲ್ಲ. ಆದರೆ ಅನುದಿನದಲ್ಲಿ ನಾನು ಪೇಳಿದ ಕವನ ಮೋಹನ ಮಾಲೆ ಎಂದದಿ ಒಪ್ಪುತ್ತಿದೆ. ಅಂದರೆ ವಿಜಯದಾಸರು ಹೇಳಿದ ಕವನ ಮೋಹನ ಮಾಲೆ ಥರ ಒಪ್ಪುತ್ತಾ ಇದ್ದದಂತ. ಇದೇ ಇವೆಲ್ಲ ಗುಂಡು ಹವಳ ಹಾಕಿ ಮಾಡಿದ್ದು. ಇದು ಮನುಜೋತ್ತಮರು ಯಾರೂ ಬೀಸಾಡ್ತಾ ಇಲ್ಲ. ತಪ್ಪುಗಳಿದ್ದರೆ ತಿದ್ದಿ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಸಂಸ್ಕೃತ ಅಲ್ಲಾದವ್ರಿಗೆ ಪ್ರಾಕೃತ ಭಾಷೆಯಲ್ಲಿ ಇವರು ಹೇಳಿದ್ದು ಬರ್ತಾ ಇದೆ. ಇದು ಎಲ್ಲದಕ್ಕೆ ಕಾರಣ ಮೋಹನ ಮಾಲೆ ಈ ಪ್ರಾಕೃತ ಭಾಷೆಯಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ನನ್ನ ಗುರುಗಳ ಕರುಣಕ್ಕೆ. ಅದಕ್ಕೆ ಅವರ ಕಾಲಿಗೆ ಬಿದ್ದಿದ್ದದಕ್ಕೆ ನನಗೆ ಇದು ಹೇಳಕ್ಕೆ ಬರ್ತಾ ಇದೆ. ಋಣಮೋಚನ ನಮ್ಮ ವಿಜಯ ವಿಠಲರೇಯನ ಗುಣಕರ್ಮ ನಾಮಗಳು ನುಡಿದ ದೇವರ ನಾಮಗಳು ನುಡಿದವ ಬಲು ಧನ್ಯ ಅಂತ ಹೇಳ್ತಾ ಇದ್ದಾರೆ. ಅಟ್ಟತಾಳದೊಳಗೆ ಚಂದ್ರನ ಒಳಗೆ ಕಳಂಕವಿರಲು ನೋಡಿ ಮಂದಿಯೊಳಗೆ ಬಲು ವಿವೇಕ ಉಳ್ಳವನೆಂದು. ಒಬ್ಬಾತ ಚಂದ್ರನದೊಳಗೆ ಏನೋ ಕಳಂಕ ಇದ್ದದ ಅಂಥೇಳಿ ಮಂದಿಯೊಳಗೆ ಬಹಳ ವಿವೇಕ ಇದ್ದವನು ಅಂಥೇಳಿ ಎದ್ದು ನಿಚ್ಚಣಿಕೆ ತಂದು ಅದನ್ನು ಕಳಂಕ ತೆಗಿತೀನಿ ಅಂತ ಹೇಳ್ತಾನಂತೆ. ಬಂದದಲ್ಲದೆ ಬಿಡನೆಂಬುದು ಮಾತು, ಒಂದಲ್ಲದೆ ಶಶಿ ಕಳಂಕ ಹೋಗೋದೇ ಅದರ ಚಂದ್ರನಾಗಿನ ಕಳಂಕ ಹೋಗ್ತದಾ. ಚಂದದಿಂದಲೇ ಹರಿ ನುಡಿಸಿದ ಕವಿತ್ವ ಮಂದಿಗೆ ಕಳಂಕವಾಗಿ ತೋರುತ್ತಿದೆ. ರಂಧ್ರ ಹುಡುಕುವನಿಗೆ ಕನ್ನಡ ಪ್ರಾಕೃತ ಭಾಷೆಯಲ್ಲಿ ಇವೆಲ್ಲ ಸುಳಾದಿಗಳು ಪದಪದ್ಯಗಳು ಬಂದಾಗೆ ಅದರೊಳಗೆ ಏನೋ ತಪ್ಪು ಹುಡುಕ್ತಾ ಇರ್ತಾರೆ. ಕಳಂಕವಾಗಿ ತೋರ್ತಾ ಇದ್ದದ ಕೆಲವು ಮಂದಿಗೆ. ಅದು ತಪ್ಪು ಹುಡುಕುವನಿಗೆ, ರಂಧ್ರ ಹುಡುಕುವನಿಗೆ ಆವದಾದರೂ ಸೊಟ್ಟು ತಂದು ಹಾಕುವನಲ್ಲದೆ ಸುಮ್ಮನಿರುವನೇ.
ಅದರೊಳಗೆ ಏನೋ ಒಂದು ತಪ್ಪು ಹುಡುಕೋನಿಗೆ ಯಾವಾಗೂ ತಪ್ಪು ಸಿಗುತ್ತದ. ತಂದೆ ಮಾಡಿದ ಬದುಕು ಮಗನು ತಿಳಿಯೇ ಅನಂತ ವೇದಗಳಲ್ಲಿ ಪೇಳಿದ ವಚನಗಳೊಂದೊಂದು ಪರಿಯಿಸಲು ತಿಳಿವರಾರು. ತಂದೆ ಮಾಡಿದ ಇದು ಬದುಕು ಮಗನು ತಿಳ್ಕೋಬೇಕು ಅಂತ ಒದ್ದಾಡ್ತಾನೆ. ಅನಂತ ವೇದಗಳಲ್ಲಿ ಪೇಳಿದ ವಚನಗಳೊಂದೊಂದು ಪರಿಯಿಸಲು ತಿಳಿವರಾರು. ಯಾರಿಗೆ ಎಲ್ಲ ಗೊತ್ತಿದ್ದವರಿದ್ದಾರೆ? ಸಂದೇಹ ಜನರಿಗೆ ತಮೋಯೋಗ್ಯರಿಗೆ ಅವರಂದದೆ ತೋರೋದು ಯಾವತ್ತು ಜನ್ಮಕ್ಕೆ. ತಮೋಯೋಗ್ಯರಿಗೆ ಅವರು ಹೇಳಿದ್ದೇ ಖರೇವಂತ ಅನ್ನಿಸ್ತದ. ಆದರೆ ಮಂದಮತಿ ಜನರು ಕೊಂಡಾಡಬಲ್ಲರೆ ವಿಜಯವಿಠಲ ಹರಿಯ ಕಂದರ್ಪಪಿತ ವಿಜಯವಿಠಲ ಹರಿಯ ದೇವರ ನಾಮಸ್ಮರಣೆ ಈ ಮಂದಮತಿ ಜನರಿಗೆ ಗೊತ್ತೇ ಆಗಲ್ಲ, ಕೊಂಡಾಡ್ಲಿಕ್ಕೆ ಆಗಲ್ಲ. ಅವ್ರಿಗೇನು ಬರೇ ನಾವು ಹೇಳಿದ್ರೊಳಗೆ ಹರಿಸರ್ವೋತ್ತಮ ಇದು ಸುಳಾದಿಗಳು ಆಗಲಿ ಯಾವುದಾದ್ರೂ ಹೇಳಿದ್ರೊಳಗೆ ವಿಜಯದಾಸರು ಹೇಳೋದು ಹಾಗೆ ಹೇಳಿದ್ದ ಅದರೊಳಗೆ ತಪ್ಪುಗಳು ಹುಡುಕ್ತಾ ಇರ್ತಾರೆ. ಆದರೂ ಸಂಪೂರ್ಣವಾಗಿ ದೇವರ ಗುಣಗಳನ್ನು ತಿಳ್ಕೊಳ್ಳೋಕ್ಕೆ ಬ್ರಹ್ಮಾದಿ ದೇವತೆಗಳಿಗೆ ಆಗಿಲ್ಲ ಅಂದಮೇಲೆ ನಮಗೆ ಎಷ್ಟಾಗತ್ತೆ ಅಷ್ಟು ಪ್ರಕಾರ ನಾವು ಹೇಳ್ತಾ ಬರ್ತಾ ಇರ್ತೀವಿ. ಅದು ತಮೋಯೋಗ್ಯರಿಗೆ ಅದು ಅರ್ಥ ತಿಳ್ಕೊಳ್ಳೋಕ್ಕೆ ಕೂಡ ಸಾಧ್ಯವಿಲ್ಲ. ಯಾವತ್ತೂ ಜನ್ಮಕ್ಕೆ ಅರ್ಥ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹರಿಯ ಈ ಕಂದರ್ಪಪಿತ ನಮ್ಮ ವಿಜಯವಿಠಲ ಹರಿಯ ಮಂದಮತಿ ಜನರು, ಮಂದಮತಿ ದಡ್ಡರಿಗೆ ಕೊಂಡಾಡ್ಲಕ್ಕೆ ಬರಲ್ಲ ದೇವರ ಮಹಿಮೆಯನ್ನು. ಸಕ್ಕರೆ ತೋರಿದರೆ ವಿಷ ಹೊರಡುವನೇನು. ಸಕ್ಕರೆ ತೋರಿಸಿದ್ರೆ ವಿಷ ಎಲ್ಲನ್ನ ಬರ್ತದ. ಅದರಿಂದ ಹೊಕ್ಕು ನೋಡಿದರೆ ಆಗಮವೆಲ್ಲ ತಿಳಿಯುವುದು. ಒಳಗೆ ಹೋಗಿ ನೋಡಿದರೆ ಎಲ್ಲ ವೇದಗಳ ಬಗ್ಗೆ ಗೊತ್ತಾಗತ್ತೆ. ಇಲ್ಲಿ ಹೋಗಿ ನೋಡಿದಾಗೆ ಹರಿಸರ್ವೋತ್ತಮ ಮಧ್ವಮತ ಎಷ್ಟು ದೊಡ್ಡದು ಎಂಬುದು ವೇದಗಳಲ್ಲಿ ಗೊತ್ತಾಗತ್ತೆ. ಇಲ್ಲಿ ಹರಿಸರ್ವೋತ್ತಮವಾಯಿ ಜೀವೋತ್ತಮ ಎಂಬುದನ್ನು ತಿಳ್ಕೋಬೇಕು ಅಂತಂದರೆ ವೇದಗಳಲ್ಲಿ ಹೊಕ್ಕಿ ನೋಡಿದರೆ ಗೊತ್ತಾಗತ್ತೆ. ಸಕ್ಕರೆ ನಮ್ಮ ಮಧ್ವಮತ ಅಂಬೋದು ಒಂದು ಸಕ್ಕರೆ ಇದ್ದಂಗೆ. ಅದನ್ನು ತೋರಿಸಿ ವಿಷ ಅಂತ ಅಂಬೋರಿಗೆ ಏನು ಹೇಳಕ್ಕೆ ಬರೋದಿಲ್ಲ. ದಕ್ಕುವರದರಿಂದ ಭೂಷಣವಪ್ಪದು ಚಕ್ರಧರನ ದಯವುಳ್ಳವಗೆ ವಿಪರೀತ ದಕ್ಕುವುದರಿಂದ ಭೂಷಣವಪ್ಪದು. ದೇವರ ದಯ ಇದ್ದರೆ ಸಾಕು, ಅದರಲ್ಲಿಂದ ನಮಗೆಲ್ಲ ಅದೊಂದು ಭೂಷಣ ಬಂದಂಗೆ ಬರ್ತದ. ಅರ್ಕಾದ್ರಿ ಮರೆಯಾಗೆ ರಾತ್ರಿಲಿ ದೀಪವ ಇಕ್ಕೆ ದ್ರವ್ಯ ಇದ್ದಲ್ಲಿ ಕತ್ತಲೆ ಬೀಳುವುದು. ಈ ಸೂರ್ಯ ಹೋದ್ಮೇಲೆ ರಾತ್ರಿ ದೀಪ ಹಚ್ಚಬೇಕು. ಅವಾಗಿನ ಕಾಲದಾಗ ಇವಾಗ ಲೈಟ್ಗಳು ಅವು ಇದ್ದವಾಗ ಅಲ್ಲಿ ದೀಪಗಳು ಹಚ್ಚಬೇಕು. ಆದರೂ ಇದಾದರೂ ದೀಪ ಹಚ್ಚಬೇಕು. ಅಲ್ಲಿ ದ್ರವ್ಯ ಇದ್ದಲ್ಲಿ ಕತ್ತಲೆ ಬೀಳುವುದು. ದ್ರವ್ಯಗಳಿದ್ದಲ್ಲಿ ಕತ್ತಲೆ ಇರ್ತದಲ್ಲಿ. ಮುಕ್ಕಣ್ಣ ಪರ್ಯಂತ ಕಲಿಯ ವ್ಯಾಪಾರ ಯಾತಕ್ಕೆ ಅನುಮಾನ ಮಾನವರಿಗೆ ಸಿದ್ಧ. ಮುಕ್ಕಣ್ಣ ಎಲ್ಲಿ ರುದ್ರದೇವರಿಗೆ ಕಲಿಯುವುದು ತಪ್ಪಿದ್ದಲ್ಲಂತೆ ಕಲಿಯ ವ್ಯಾಪಾರ. ಅದು ಅನುಮಾನಕ್ಕೆ ಅದಕ್ಕೇನು ಅನುಮಾನ ಇಲ್ಲ. ಮಾನವರಿಗೆ ಸಿದ್ಧ. ಅದು ಅನುಮಾನ ಮಾನವರಿಗೆ ಸಿದ್ಧ. ಯಾತಕ್ಕೆ ಅನುಮಾನ ಮಾನವರಿಗೆ ಸಿದ್ಧ. ಚಕ್ರಶಾಯಿ ನಮ್ಮ ವಿಜಯ ವಿಠಲನ್ನ ಪಾದಕ್ಕೆ ನಮಿಸಿದವ ಸಂಶಯ ಬಡುವನು. ಪಾದಕ್ಕೆ ನಮಿಸದವ ಯಾರು ದೇವರ ಪಾದಕ್ಕೆ ನಮಿಸದಿಲ್ಲನೋ, ಯಾರು ವಿಷ್ಣು ಸರ್ವೋತ್ತಮನನ್ನು ಒಪ್ಪದಿಲ್ಲನೋ ಅವರಿಗೆ ಸಂಶಯಗಳು ಬರ್ತವೆಲ್ಲ. ಅದಕ್ಕೆ ಅನುಮಾನನೇ ಪಡಬೇಡ್ರಿ. ಇದು ದೇವರು ಈ ದೇವರ ಪಾದಕ್ಕೆ ಬಿದ್ದು ಈ ಮಧ್ವಮತವನ್ನು ಪರಮತವನ್ನು ಖಂಡನೆ ಮಾಡಿ ಮಧ್ವಮತವನ್ನು ನೀವು ಒಪ್ಪಬೇಕು. ಹಾಗೆ ಒಪ್ಪಲಿಲ್ಲದವರಿಗೆ ಸಂಶಯಗಳು ಬರ್ತಾ ಇರ್ತವೆ. ಆ ಪುರಾಣದೊಳಗೆ ಇದು ಹೇಳಿದ್ದಾರೆ, ಈ ತಾಮಸ ಪುರಾಣದೊಳಗೆ ಬೇರೆ ಬೇರೆ ಏನೇನೋ ಹೇಳಿದ್ದಾರೆ, ಅದರ ಬಗ್ಗೆ ಎಲ್ಲ ಸಂಶಯಗಳು ಬರ್ತವೆ. ಕಲಿಯ ವ್ಯಾಪಾರ ಅದು ದೇವರು ಮಾಡಿಸಿದ್ದೇ ಅದು. ಅದಕ್ಕೆ ನಾವು ಮಧ್ವಮತವನ್ನು ನಂಬಿ ನಮ್ಮ ಮಧ್ವಾಚಾರ್ಯರು ಹೇಳಿದಂಗೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎಂಬುದನ್ನು ಗಟ್ಟಿಯಾಗಿ ನಂಬಿ ಅದನ್ನು ಎಲ್ಲ ಕಡೆ ಎಲ್ಲರಿಗೆ ನಾವು ಡಂಗುರ ಹೊಡೆದು ಹೇಳಿದಂಗೆ ಹೇಳಬೇಕು. ಅದು ನಾವು ನಂಬಬೇಕು. ಬರೀ ಹೇಳೋದಲ್ಲ, ನಾವು ಹರಿಸರ್ವೋತ್ತಮ ಎಂಬುದನ್ನು ನಂಬಬೇಕು. ಸಂಶಯ ಪಡಬಾರ್ದು. ಈ ಸಂಶಯ ಪಟ್ಟರೆ ಅದು ಅನುಮಾನ ಇದ್ದವರಿಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಉತ್ತಮರಿಗೆ ನಾನು ಬಲು ನೀಚ. ಉತ್ತಮರಿಗೆ ನಾನು ಬಲು ನೀಚ ಚಿತ್ತದೊಡೆಯ ವಿಜಯ ವಿಠಲ ಪ್ರೇರಕ. ಉತ್ತಮರಿಗೆ
ಅಂದರೆ ದೊಡ್ಡವರಿಗೆ ಭಾಳ, ನನಗಿಂತ ದೊಡ್ಡವರು ಭಾಳ ಮಂದಿ ಇದ್ದಾರೆ, ಅವ್ರಿಗಿಂತ ನಾನು ಭಾಳ ಕಡಿಮೆ ಮಟ್ಟದಲ್ಲಿದ್ದೀನಿ. ಈಗ ನಮಗೆಲ್ಲ ಹೇಳೋದಿದೆ, ನಾವೆಲ್ಲ ಉತ್ತಮರಿಗೆಲ್ಲರಿಗೆ ಬಲು ನೀಚರಿದ್ದೀವಿ, ನಾವು ಕೆಳಾಗ ಇದ್ದೀವಿ. ಯಾವತ್ತೋ ಒಂದ್ಸರಿ ನಾವು ಕೂಡ ಯಾವುದೋ ಒಂದರೊಳಗೆ ಇವ್ರು ದೊಡ್ಡವರು ಅವ್ರು ದೊಡ್ಡವ್ರು ಹೀಗೆ ಮಾತಾಡೋ ಕಾಲಕ್ಕೆ ಅವ್ರು ರುಜುಗಣಸ್ತ್ರ, ಇವ್ರು ಇದಲ್ಲ ಅದಲ್ಲ ಇಲ್ಲ ಬೇರೆಯವ್ರನ್ನ ದೊಡ್ಡವ್ರನ್ನ ಅಂಬೋದು ಮಾಡೋದು, ಇದರೊಳಗೆ ನಾವು ನೀಚರಿದ್ದೀವಿ. ವಿಜಯ ವಿಠಲ ನಮಗೆ ಪ್ರೇರಕನಾಗಿ ಇದ್ದಾನೆ. ದೇವರು ನಮಗೆ ಚಿತ್ತದೊಡೆಯ, ಚಿತ್ತದಲ್ಲಿ ಒಡೆಯ, ನಮ್ಮ ಚಿತ್ತಕ್ಕೆ ಒಡೆಯನಾದ ದೇವರು ನಮಗೆ ಪ್ರೇರಕನಾಗಿ ಇದ್ದಾನೆ. ನಾವು ಭಾಳ ಉತ್ತಮರಿಗಿಂತ ಭಾಳ ಕಡಿಮೆ ಮಟ್ಟದಲ್ಲಿ ಇದ್ದೀವಿ. ಆದರೂ ಹರಿಸರ್ವೋತ್ತಮತ್ವವನ್ನು ಮಾತ್ರ ಬಿಡಲಾರ್ದಾಗಿ ಮಧ್ವಮತವನ್ನು ನಂಬಿ ಮಧ್ವಮತದೊಳಗೆ ಇರಬೇಕು ಅಂಥೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ. ಇದು ನನ್ನ ಜೀವನ ಯುಕ್ತಿಗೆ ನನಗೆ ಎಷ್ಟು ಅರ್ಥ ಆಗಿದೆ ನಾನು ಅಷ್ಟು ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಇದರಲ್ಲಿ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ಹರೀಶ್ ಶ್ರೀನಿವಾಸ. ತಪ್ಪುಗಳಿದ್ದಲ್ಲಿ ನನಗೆ ತಿದ್ದಿ ಕೂಡ ಹೇಳಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ವಿಜಯರಾಯ.